ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಸುಭಾಷಿಣಿ ವಸಂತ್ ಅವರು. ನಿಮಗೆಲ್ಲ ಗೊತ್ತು, ಸುಭಾಷಿಣಿ ಅವರು ಭರತನಾಟ್ಯ ಕಲಾವಿದೆ ಅಂತ ಹೇಳ್ಬೋದು. ಹವ್ಯಾಸ ಅಂತ ಒಬ್ಬರಿಗೆ ಯಾರಿಗೋ ಒಬ್ಬರಿಗೆ ಹವ್ಯಾಸ ಅಥವಾ ಒಂದು ಕಲೆನ ಒಂದು ಅಳವಡಿಸಿಕೊಂಡಿದ್ರೆ ಆ ಜೀವನದಲ್ಲಿ ಏನೇ ದುಃಖ ಇರಲಿ, ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಆ ಒಂದು ಕಲೆನೇ ಅದೆಲ್ಲವನ್ನ ಮರೆಸುತ್ತೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿನೆಲ್ಲ ತರಿಸುತ್ತೆ ಅಂತ ಹೇಳ್ಬೋದು. ಸುಭಾಷಿಣಿಯವರ ವಿಷಯದಲ್ಲೂ ಕೂಡ ಅಷ್ಟೇ ಆಗಿದೆ. ಭರತನಾಟ್ಯ ಅವರಿಗೆ ಅವರ ಉಸಿರೋರು ಜೀವಾಳ ಅಂತಲೇ ಹೇಳ್ಬೋದು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಭರತನಾಟ್ಯ ಅನ್ನೋದು ನಾನು ಹೇಳಿದ ಹಾಗೆ ನಿಮಗೆ ತುಂಬ ಇಷ್ಟ, ಮತ್ತು ನೀವು ಅದನ್ನು ಚಿಕ್ಕ ವಯಸ್ಸಿಂದನೂ ಭರತನಾಟ್ಯ ಮಾಡ್ಕೊಂಡು ಬಂದಿದ್ದೀರಾ. ಈಗಲೂ ಕೂಡ ಡ್ಯಾನ್ಸನ್ನು ಬಿಟ್ಟಿಲ್ಲ. ನಿಮಗೆ ಡ್ಯಾನ್ಸ್ ಮಾಡೋದು ಚಿಕ್ಕಂದಿನ ತುಂಬ ಇಷ್ಟ ಆಯಿತಾ? ಡ್ಯಾನ್ಸ್ ಮಾಡ್ತಾನೇ ಇದ್ದೆ. ನಾನು ಯಾವಾಗಲೂ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಕೇಳಿದ್ರು, ಸುಭಾಷಿಣಿ ಅಂದರೆ ಶಿ ಇಸ್ ಎವ್ರಿ ಆ್ಯನ್ಯುವಲ್ ಡೇ ಶಿ ಇಸ್ ಆನ್ ದ ಸ್ಟೇಜ್ ಅಂತಲೇ ದೇ ರಿಮೆಂಬರ್ ಮೀ ಲೈಕ್ ದ್ಯಾಟ್. ಆ್ಯಂಡ್ ಇಟ್ ಸಮ್ ಹೌ ಹ್ಯಾಪನ್ಡ್ ಲೈಕ್ ದ್ಯಾಟ್. ನಮ್ಮ ಅಮ್ಮ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಅವರು ಡ್ಯಾನ್ಸರ್ ಆಗಿದ್ದರು. ಆ್ಯಂಡ್ ನಮ್ಮ ಅಕ್ಕ ಹುಟ್ಟಿದಾಗ, ಚಿಕ್ಕ ಹುಡುಗಿ ನಮ್ಮ ಅಕ್ಕ ತುಂಬ ಎಂತೂಸಿಯಾಸಮಿಂದ ನಮ್ಮಮ್ಮ ಅವಳನ್ನ ಕ್ಲಾಸಿಗೆ ಕರ್ಕೊಂಡು ಹೋದ್ರಂತೆ. ಎಲ್ಲ ಸೇರಿಸ್ಬೇಕು, ಮಗಳು ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ. ನಮ್ಮ ಅಕ್ಕ ಅಳ್ಕೊಂಡು ಬಂದ್ಬಿಡೋಳಂತೆ ವಾಪಸ್ ಕ್ಲಾಸಿಂದ, ನಾನು ಡ್ಯಾನ್ಸ್ ಮಾಡಲ್ಲ ಅಂತ. ಸೊ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ, ಅಯ್ಯೋ ಬೇಡ, ಯಾಕೆ ಫೋರ್ಸ್ ಮಾಡಿದ್ವಿ ಮಕ್ಕಳಿಗೆ ಕಾಟ ಕೊಡೋದು, ನನ್ನ ಆಸೆ ಎನಿವೇ ಏನಾರ ಇರಲಿ ಅಂತ ಸುಮ್ಮನಿದ್ರು. ನಾನೇ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಕ್ಲಾಸ್ಗೆ. ಸೊ ಶಿ ಸೆಡ್, ಓಕೆ ಹೌದಾ, ಇವತ್ತು ಕ್ಲಾಸ್ ಸೇರ್ಕೊಂಡು ಬಂದ್ಯಾ ಅಂತ. ನಾನು ಚಿಕ್ಕ ಮಗು, 5 years ಇದ್ದೆ ನಾನು ಅವಾಗ. ಆ್ಯಂಡ್ ದೆನ್ ಇವರು ಚಿತ್ರಾ ವಿಶ್ವೇಶ್ವರನ್, ವೆರಿ ಸೀನಿಯರ್ ಡಾನ್ಸರ್, ಮೆಡ್ರಾಸ್ನವರು, ಅವ್ರು ಬಂದು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು. ಆವಾಗ ನನಗೆ ಆ್ಯಕ್ಚುಲಿ ಗೊತ್ತಾಯಿತು ಡ್ಯಾನ್ಸ್ ಎಷ್ಟು ಮಾಡ್ಬೋದು. ಇನ್ನು ನಾನು ತುಂಬಾ ಒಂಥರ ಪೆರಿಫರಿನಲ್ಲಿ ಸೂಪರ್ಫಿಷಿಯಲ್ ಆಗಿ ಐ ವಾಸ್ in it. So I started really taking it very seriously ಆವಾಗ. ಸೊ 18 ವರ್ಷದಿಂದ ಸುಮಾರು 22 ವರ್ಷ ಆವಾಗ ತನಕನೇ ಮೋರ್ ದೆನ್ ಕಾಲೇಜ್ ನಾನು ಕ್ಲಾಸಲ್ಲಿ, ಡ್ಯಾನ್ಸ್ ಕ್ಲಾಸಲ್ಲೇ ಇರ್ತಾಯಿದ್ದೆ. ಆ್ಯಂಡ್ ಆವಾಗಲೇ ನಾಟ್ಯ ಇನ್ಸ್ಟಿಟ್ಯೂಟಿಗೂ ಸೇರಿ ಆ ಕಥಕ್ ಶೈಲಿನೂ ಕಲ್ತ್ಕೊಂಡು ಒಂದು 5 ವರ್ಷ ಕಥಕ್ ಶೈಲಿನೂ ಮಾಡಿ, ಭರತನಾಟ್ಯಮೂ ಮಾಡಿ, ಆಮೇಲೆ ಅಷ್ಟೊತ್ತಿಗೆ ನಮ್ಮ ಗುರು ನರ್ಮದಾ ಅವ್ರ ಹತ್ರ ಸೇರಿಕೊಂಡು ಅಲ್ಲಿ ಅವ್ರು ತುಂಬಾ ಒಂಥರ ಚೆನ್ನಾಗೆ ಹೋನ್ ಮಾಡಿದ್ರು. ಶಿ ಈಸ್ ರಿಯಲಿ ರಿಫೈನ್ಡ್ ಮೈ ಡ್ಯಾನ್ಸ್ ಸ್ಕಿಲ್ ಆ್ಯಂಡ್ ಟೆಕ್ನಿಕ್. ಅದಾದಮೇಲೆ ತಕ್ಷಣ ಮದುವೆ ಆಗೋಯಿತು. ಸೊ ಐ ನೆವರ್ ಥಾಟ್ dance will be a career, or I never planned anything. But Vasant was very particular. He could not dance, but he didn't know much. ಏನೂ ಗೊತ್ತಿಲ್ಲ ಅವ್ರಿಗೆ, ಡ್ಯಾನ್ಸ್ ವಿಚಾರನೂ ಏನೂ ಗೊತ್ತಿಲ್ಲ. ಮಾತ್ರ ನೀನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ಯಾ, ಅದನ್ನ ಬಿಡಬಾರ್ದು ಅಂತ. ಸೊ ಎಲ್ಲ ಕಡೆ ಕ್ಲಾಸ್ ಓಪನ್ ಮಾಡಬೇಕಂತ ಗಲಾಟೆ ಮಾಡೋರು. ಸೊ ಎಲ್ಲ ಕಡೆ ನಾನು ಅದು ಬೇರೆ ಡ್ಯಾನ್ಸ್ ಕ್ಲಾಸು. ಸೊ ಪಠಾನ್ಕೋಟಿಂದ ವೆಲ್ಲಿಂಗ್ಟನ್, ಗುಜರಾತಿಂದ ಸಿಕ್ಕಿಂ, ಎಲ್ಲ ಕಡೆನೂ ನಾನು ಡ್ಯಾನ್ಸ್ ಕ್ಲಾಸ್ ರನ್ ಮಾಡಿದ್ದೀನಿ. 2 ವರ್ಷ ಇರಲಿ, 4 ತಿಂಗಳಿರಲಿ, ಎಷ್ಟು ದಿನ ಇದ್ದರೆ ಅಷ್ಟು ದಿನ ಅಷ್ಟು ಮಕ್ಳಿಗೆ ಹೇಳ್ಕೊಡ್ಲೇಬೇಕಂತ ಅವರೇ ಇನ್ಸಿಸ್ಟ್ ಮಾಡಿ, ನೀನು ಸುಮ್ಮನೆ ಮನೇಲಿ ಕೂತ್ಕೊಂಡಿರಬಾರ್ದು, ಮಕ್ಕಳು ಕ್ಲೀನಿಂಗು, ಕುಕ್ಕಿಂಗು, ಪಾರ್ಟಿ ಅದು ಇದು ಅಂತ, ಯು ಹ್ಯಾವ್ ಟು ಡೂ ಯೋರ್ ಡ್ಯಾನ್ಸಿಂಗ್ ಅಂತ. ಮತ್ತು ಎಲ್ಲೆಲ್ಲಿ ಹೋದರೂ, ಯಾವುದೇ ಆ ಟೌನು ಅಲ್ಲಿ ವಿ ಯೂಸ್ ಟು ಗೋ, ಅವರೇ ಕರ್ಕೊಂಡು ಹೋಗೋರು ನನ್ನ ಯಾವುದನ್ನ ಸ್ಕೂಲು, ಕಾಲೇಜ್ಗೆ. ವಿ ಯೂಸ್ ಟು ಮೀಟ್ ದ ಪ್ರಿನ್ಸಿಪಲ್ ಆರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿ ವುಡ್ ಸೇ, ಓಕೆ ವಿ ಕ್ಯಾನ್ ಡೂ ಅ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಫಾರ್ ಲೈಕ್ 1 hour, ಇಂಟ್ರೊಡಕ್ಷನ್ ಟು ದ ಆರ್ಟ್ ಟು ಯೋರ್ ಸ್ಟೂಡೆಂಟ್ಸ್ ಅಂತ. ಈಗಿನ ಮಕ್ಕಳ ಮೇಲೆ ನಾವು ಇದು ಹಾಕಬಾರ್ದು, ಸೇಯಿಂಗ್ ಓ ದೇ ಆರ್ ನಾಟ್ ಇಂಟ್ರೆಸ್ಟೆಡ್, ದೇ ಆರ್ ಆಲ್ ವೆಸ್ಟರ್ನೈಸ್, ದೇ ಆರ್ ಆಲ್ MTV ಜಮಾನ. I don't think that's right. It's our responsibility. We have to take the art to them. ಅಲ್ಲ, ನಾವು ಅವ್ರಿಗೆ ಕರೆಕ್ಟು ಇದರಲ್ಲಿ ಇದನ್ನು ಪ್ರೊಜೆಕ್ಟ್ ಮಾಡ್ತಿದ್ರೆ, ನಮ್ಮ ಆರ್ಟು, ನಮ್ಮ ಹೆರಿಟೇಜು, ನಮ್ಮ ಕಲ್ಚರ್ನ ಆ ಮಕ್ಳಿಗೆ ಏನು ಗೊತ್ತಾಗಬೇಕು? ಇವಾಗ ನೋಡಿ, ಯಾವ TV ಪ್ರೋಗ್ರಾಮಲ್ಲೂ ಪ್ರೈಮ್ ಟೈಮಲ್ಲಂತೂ ನಮ್ಮ ಕ್ಲಾಸಿಕಲ್ ಆರ್ಟ್ಸ್ ಇರೋಲ್ಲ, ಖಂಡಿತ ಇರೋದಿಲ್ಲ. ದೂರದರ್ಶನಲ್ಲೇ ತೊಗೊಳ್ಳಿ, ನಾವೆಲ್ಲ ಅಷ್ಟು ಕಷ್ಟಪಟ್ಕೊಂಡು ಆಡಿಷನ್ ಮಾಡಿಕೊಂಡು, ತುಂಬಾ ಇಟ್ ಈಸ್ ವೆರಿ ಟಫ್ ಆಡಿಷನ್, ಅದೆಲ್ಲ ಮಾಡಿಕೊಂಡು ಅದೇನೋ A ಗ್ರೇಡು ನ್ಯಾಷನಲ್ ಲೆವೆಲ್ ಕೊಡ್ತಾರೆ. ಆಮೇಲೆ ನಮ್ಮದು ಇದು ರಿಲೇ ಆಗೋದು ಯಾವಾಗ ಗೊತ್ತಾ? 11:30 in the night. 11:30 in the night. ನಾನೇ ಎಷ್ಟೊಂದು ಸಲ ಎದ್ದು ಕೂತಿರಲ್ಲ. ನನ್ನ ಫ್ರೆಂಡ್ಸ್ SMS ಕಳಿಸಿದ್ರೆ ಅವಾಗ ಎದ್ದು TV ನೋಡ್ತೀವಿ. ಸೊ ವಾಟ್ ಆರ್ ವಿ ಡೂಯಿಂಗ್ ಆ್ಯಸ್ ಅ cultural ಇದು to promote our culture? What are we as organizations doing, you know? And ಬೇರೆ ಚಾನೆಲ್ಗಳಲ್ಲಂತೂ ಕ್ಲಾಸಿಕಲ್ ಸ್ಟೈಲ್ಗೆ ಅಷ್ಟೊಂದೇನು ಪ್ರೋತ್ಸಾಹನೇ ಇಲ್ಲ, ಯಾಕಂದರೆ ದುಡ್ಡು ಬರಲ್ಲ, ಅದರಲ್ಲಿ ಯಾರು ಸ್ಪಾನ್ಸರ್ ಸಿಗಲ್ಲ. ಡ್ಯಾನ್ಸ್ ಅಂದಾಗ ನೀವು ಯಾವಾಗಲೂ ಕ್ಲಾಸಿಕಲ್ ಅಂತಲ್ಲ, ಅದಕ್ಕೆ ಅದು ಸಂಗೀತ, ನೃತ್ಯಕ್ಕೆ ಯಾವತ್ತೂ ಅದು ಇದಿಲ್ಲ, ಚೌಕಟ್ಟಿಲ್ಲ. ಎಲ್ಲ ನೃತ್ಯನೂ ಕೂಡ ಇದು ಮಾಡುವಂಥ ಒಂದು ಮನಸ್ಸು ಬೇಕು. ಆಮೇಲೆ ನೀವೆಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನೋದು ಇದೆಯಲ್ಲ, ನಮ್ಮದು ಕಲ್ಚರ್, ಅದು ನಮ್ಮ ಇಂಡಿಯಾ ಅಂತಂದರೆ ಕಲ್ಚರ್. ಎಲ್ಲರೂ ಡೈಲಾಗ್ ಹೊಡಿತೀವಿ, ಮಾತ್ರ ಪ್ರಮೋಷನ್ ಇಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ಸೀರಿಯಸ್ಲಿ ಲುಕಿಂಗ್ ಅಟ್ ದಟ್.
ಯುನೋ. ಆ್ಯಂಡ್ ಅಲ್ಲ, ಅದು ಮಕ್ಕಳಲ್ಲಿ ಇಂಟ್ರೆಸ್ಟ್ ಮೂಡಿಸ್ಬೇಕು ನೀವು ಹೇಳಿದಾಗ. ಮೂಡಿಸ್ಬೇಕು. ಹೇಗೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರಬೇಕು, ಅದನ್ನ ತೋರಿಸ್ತಾ ಇರಬೇಕು, ಅದೆಲ್ಲ ಮಾಡ್ಬೇಕು ನಾವು. ಆ್ಯಂಡ್ ಅದು ಒಂದು ಕಲೆ ಇರೋದ್ರಿಂದ ನನಗೆ ಎಲ್ಲಿದ್ದರೂ ಐ ಕುಡ್ ಕೀಪ್ ಮೈ ಸೆಲ್ಫ್ ಬ್ಯುಸಿ ಬಿಕಾಸ್ ಐ ಕುಡ್ ಟೀಚ್, ಐ ವುಡ್ ಬಿ ಪರ್ಫಾರ್ಮಿಂಗ್ ಏನೋ ಒಂದು. ಆ್ಯಂಡ್ ಇಫ್ ಐ ಹ್ಯಾಡ್ ಟು ಟ್ರಾವೆಲ್ ಆಲ್ಸೋ, ವಸಂತ್ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋರು, ಆ್ಯಂಡ್ ಹಿ ವುಡ್ ಸೇ ಯು ಗೋ ಆ್ಯಂಡ್ ಫಿನಿಶ್ ಯೋರ್ ಪ್ರೋಗ್ರಾಮ್ ಆ್ಯಂಡ್ ಕಮ್ ಅಂತ. ಸಂಪೂರ್ಣವಾಗಿ ಸಪೋರ್ಟ್ ತುಂಬಾನೇ ಬಿಕಾಸ್ ಐ ಥಿಂಕ್ ಈ ಥರ ಒಂದು ಲೇಡಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ನಾಟ್ ಗೋ ಔಟ್ ಆಫ್ ದ ಹೌಸ್ ಇಫ್ ಯು ಆರ್ ನಾಟ್ ಸಪೋರ್ಟೆಡ್ ಇನ್ಸೈಡ್. ಏನು ಮಾಡೋಕ್ಕಾಗಲ್ಲ. ಮಹಿಳೆಗೆ ಜಾಸ್ತಿ ಅದೇ ಕಮೆಂಟ್, ಐ ಮೀನ್ ಅಂದರೆ ಅಲ್ಲಿ ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ. ಹೌದು 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 ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸಿ ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ದರೆ ಹೇಗೋ ಪರವಾಗಿಲ್ಲ. ಇಟ್ಸ್ ಹೀಸ್ ಆಲ್ಸೋ ಆನ್ ಅಡಲ್ಟ್, ಯು ಆರ್ ಆಲ್ಸೋ ಆನ್ ಅಡಲ್ಟ್, ಯು ಕ್ಯಾನ್ ಮ್ಯಾನೇಜ್ ಯುವರ್ ಲೈಫ್. ದ ಮಿನಿಟ್ ಚಿಲ್ಡ್ರನ್ ಕಮ್ ದೆನ್ ಡೆಫಿನೆಟ್ಲಿ ತಾಯಿಗೆ ಜಾಸ್ತಿ ತಾನೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರಿ. ನಾನು ಇನ್ನೊಂದ್ಸರಿ ನಿಮ್ದು ಕೇಳೋದಾದ್ರೆ, ವಸಂತ್ ಅವ್ರು ಯಾವಾಗಲೂ ಇದರಲ್ಲಿ ಮಿಲಿಟ್ರಿ ಅದು ಇದು ಅಂತ ಹೇಳಿ ಕೆಲಸ ಅಂತೆಲ್ಲ ಇರ್ತಿದ್ರು. ಸೊ ಆಲ್ಮೋಸ್ಟ್ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿಮಗೆ ನೀವೇನು ಮಾಡ್ಕೊಳ್ಳಿ ಅಂತ, ಸ್ಕೂಲ್ ಅದು ಇದು ಎಲ್ಲ ಫುಲ್ಲಿ ಎಲ್ಲ ಅಡ್ಮಿಷನ್ಸು ನಂದೆ. ಅವ್ರೇನಾರ ಬಿದ್ದು ಎದ್ದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂದರೆ ನಂದೆ. ಇಟ್ ವಾಸ್ ವೆರಿ, ಅವ್ರು ಇದ್ದರೆ ಹಿ ವುಡ್ ಸಪೋರ್ಟ್ ಫುಲ್ಲಿ. ಬಟ್ ಅವರಿಲ್ಲ ಅಂದರೆ ಎಲ್ಲಿ ಫೋನಲ್ಲೂ ಸಿಗ್ತಿರ್ಲಿಲ್ವಲ್ಲ ಮಾರಾಯ. ಸೊ ನೋ ವೇ, ಇಟ್ಸ್ ಯು ಆರ್ ಕಂಪ್ಲೀಟ್ಲಿ ಆನ್ ಯೋರ್ ಓನ್. ಎವ್ರಿಥಿಂಗ್, ಮ್ಯಾನೇಜಿಂಗ್ ಫೈನಾನ್ಸಸ್, ಚಿಲ್ಡ್ರನ್, ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟೀಸ್, ಆಲ್ಮೋಸ್ಟ್ ಅವರಿಗೆ ಖುಷಿಯಾಗಿ ಫೈನಾನ್ಷಿಯಲಿ. ಭಾಷಣಿ ನಾನಿಲ್ಲ ಅಂದ್ರೂ ಎಲ್ಲ ಮ್ಯಾನೇಜ್ ಐ ಮೀನ್ ಅದು ಎವ್ರಿ ಆರ್ಮಿ ಮ್ಯಾನ್ ಇಸ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ದಟ್ ಹಿಸ್ ವೈಫ್ ಇಸ್ ಇಂಡಿಪೆಂಡೆಂಟ್, ಅಬ್ಸಲ್ಯೂಟ್ಲಿ ಕೇಪಬಲ್. ಎಲ್ಲ ನಾವೆಲ್ಲರೂ ಮ್ಯಾನೇಜ್ ಮಾಡಲೇಬೇಕು. ದರ್ ಇಸ್ ನೋ ಡೌಟ್. ಐ ಮೀನ್ ಚಾನ್ಸೇ ಇಲ್ವಲ್ಲ, ಕೂತ್ರೆ ಯಾರು ಬಂದು ನೋಡ್ಕೋತಾರೆ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಸುಭಾಷಿಣಿ ವಸಂತ್ ಅವರು. ಸುಭಾಷಿಣಿ ಅವರು ವಸಂತ್ ಅವರ ನೆನಪಿಗಾಗಿ ವಸಂತ ರತ್ನ ಫೌಂಡೇಶನನ್ನು ಕ್ರಿಯೇಟ್ ಮಾಡಿದರು. ವಸಂತ ರತ್ನ ಫೌಂಡೇಶನ್ ಅನ್ನೋದು ಚಾರಿಟೇಬಲ್ ಟ್ರಸ್ಟ್ ಆಗಿದೆ. ಯೋಧರ ಕುಟುಂಬಕ್ಕಾಗಿ ನಿರ್ಮಾಣವಾಗಿರುವಂತಹ ಟ್ರಸ್ಟ್ ಅದು. ಅದ್ರ ಬಗ್ಗೆನೂ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ.